ಉತ್ತರ ಕರ್ನಾಟಕ ಪ್ರಮುಖ ಪ್ರವಾಸೋದ್ಯಮ ಸ್ಥಳ ಆಲಮಟ್ಟಿ ಜಲಾಶಯ. ನಿತ್ಯ ಲಕ್ಷಾಂತರ ಜನ ಇಲ್ಲಿಗೆ ಆಗಮಿಸುತ್ತಾರೆ. ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬೇಕು ಅನ್ನುವಂತ ಬೇಡಿಕೆ ಇತ್ತು. ಕೊನೆಗೂ ಅದು ಈಡೇರಿದ್ದು ಪ್ರವಾಸಿಗರ ಸಂತಸಕ್ಕೆ ಕಾರಣವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಹಲವು ಐತಿಹಾಸಿಕ ಪ್ರವಾಸಿ ತಾಣಗಳಿವೆ. ಇದರ ಜೊತೆಗೆ ಆಲಮಟ್ಟಿ ಜಲಾಶಯ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ಇತ್ತೀಚೆಗೆ ರಾಕ್ ಗಾರ್ಡನ್, ಬೋಟಿಂಗ್ ಸೇರಿದಂತೆ ಪ್ರವಾಸಿಗರಿಗೆ ಬೇಕಾದ ಹಲವು ವಿಶಿಷ್ಟತೆ ಇಲ್ಲಿ ಮಾಡಲಾಗಿದೆ. ಇದೀಗ ಈ ಸಾಲಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಸೇರ್ಪಡೆಯಾಗಿದೆ. ಉತ್ತರ ಕರ್ನಾಟಕದಲ್ಲಿಯೇ ಪ್ರಮುಖ ಪ್ರವಾಸಿ ತಾಣವಾಗಿರೋ ಆಲಮಟ್ಟಿಗೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದ ಪ್ರತಿ ವರ್ಷ 8 ಲಕ್ಷದಿಂದ 10 ಲಕ್ಷದವರೆಗೆ ಪ್ರವಾಸಿಗರು ಆಗಮಿಸುತ್ತಾರೆ. ಈ ಭಾಗದಲ್ಲಿ ಯಾವುದೇ ವಾಟರ್ ಪಾರ್ಕ್ ಇಲ್ಲದೆ ಇರೋದು ಜನರ ಬೇಸರಕ್ಕೆ ಕಾರಣವಾಗಿತ್ತು. ಇದೀಗ 5 ಎಕರೆ ಜಾಗದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಒಟ್ಟು 9.45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಉತ್ತರ ಕರ್ನಾಟಕದ ಮೊದಲ ಸರ್ಕಾರಿ ವಾಟರ್ ಪಾರ್ಕ್ ಇದಾಗಿದ್ದು ಪ್ರವಾಸಿಗರು, ವಿದ್ಯಾರ್ಥಿಗಳು ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಥರ ವಾಟರ್ ಅಮ್ಯೂಸ್ಮೆಂಟ್ ಪಾರ್ಕ್ನ ನಾವು ನೋಡೋಕ್ಕೆ ಮುಂಬೈ, ಬೆಂಗಳೂರು ಈ ಕಡೆಲ್ಲ ನಾವು ಹೋಗ್ತಿರ್ಬೇಕಾಗಿತ್ತು. ಅಲ್ಲಿ ಹೋಗೋಕ್ಕೆ ನಮಗೆ ಖರ್ಚು ಜಾಸ್ತಿ ಆಗ್ತಾಯಿತ್ತು ಮತ್ತು ನಮ್ಮ ಸ್ಕೂಲ್ ವತಿಯಿಂದನೂ ಕರ್ಕೊಂಡು ಹೋಗ್ತಾ ಇದ್ದಿಲ್ಲ. ಇಲ್ಲೇ ಹತ್ತಿರದಲ್ಲೇ ಆಲಮಟ್ಟಿಯಲ್ಲೇ ಒಂದು ಸುಂದರವಾದ ವಾಟರ್ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರುವುದರಿಂದ ಎಲ್ಲರಿಗೂ ತುಂಬ ಸಂತೋಷವಾಗಿದೆ. ನಾವು ನಾಳೆ ಕೂಡ ನಮ್ಮ ಫ್ಯಾಮಿಲಿಯಿಂದ ನಮ್ಮ ಫ್ರೆಂಡ್ಸ್ ಜೊತೆಗೆ ಬಂದು ಇಲ್ಲಿ ಎಂಜಾಯ್ ಮಾಡಿ ಹೋಗ್ತೀವಿ. ನೂತನವಾಗಿ ಆರಂಭಿಸಿರೋ ವಾಟರ್ ಪಾರ್ಕ್ನಲ್ಲಿ ವಾಟರ್ ಪೂಲ್, ಟಿಕೆಟ್ ಕೌಂಟರ್, ಸೆಕ್ಯೂರಿಟಿ ರೂಮ್, ವೇಟಿಂಗ್ ಹಾಲ್, ಲಾಕರ್ ರೂಮ್, ಸ್ನಾನಗೃಹ ಒಳಗೊಂಡ ಮುಖ್ಯ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಬ್ಯಾಲೆನ್ಸಿಂಗ್, ವಾಟರ್ ಟ್ಯಾಂಕ್, ಪಾತ್ ವೇಗಳು, ವೈದ್ಯಕೀಯ ಪ್ರಥಮ ಚಿಕಿತ್ಸಾಲಯದ ವ್ಯವಸ್ಥೆ ಕೂಡ ಇದೆ. ಮಕ್ಕಳಿಗೆ ಮನರಂಜನೆ ಒದಗಿಸುವ ಗೇಮ್ ಸೈಟ್ಗಳು, ವಾಟರ್ ಸೈಟ್ಗಳು ಸೇರಿದಂತೆ 5 ವಿವಿಧ ವಾಟರ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಬಹುಶಃ ಭಾಳಷ್ಟು ಪ್ರವಾಸಿಗರು ಇಲ್ಲಿ ಆಲಮಟ್ಟಿಗೆ ಬರ್ತಾ ಇದ್ರು. ಒಂದು ಕೊರತೆ ಎದ್ದು ಕಾಣ್ತಾ ಇತ್ತು, ವಾಟರ್ ಅಮ್ಯೂಸ್ಮೆಂಟ್ ಇಲ್ಲಲ್ಲ ಅಂತೇಳಿ. ಆ ಒಂದು ಬೇಡಿಕೆಯನ್ನು ಸರ್ಕಾರ ಪೂರೈಸಿದ್ದಕ್ಕೆ ನನ್ನೆಲ್ಲ ವಿದ್ಯಾರ್ಥಿ ಬಳಗಕ್ಕೆ ಮತ್ತು ಶಿಕ್ಷಕರಿಗೆ ಭಾಳಷ್ಟು ಖುಷಿ ಆಗ್ತಾ ಇದೆ. ಇಲ್ಲಿ ಕೇವಲ ಕರ್ನಾಟಕದಿಂದ ಅಷ್ಟೇ ಅಲ್ಲ, ಪಕ್ಕದ ಮಹಾರಾಷ್ಟ್ರ ರಾಜ್ಯದಿಂದಲೂ ಸಹ ಭಾಳಷ್ಟು ವಿದ್ಯಾರ್ಥಿಗಳು, ಜೊತೆಗೆ ಶಿಕ್ಷಕರು, ಸಾರ್ವಜನಿಕರು ಪ್ರತಿನಿತ್ಯವೂ ಸಹ ಇಲ್ಲಿ ಭೇಟಿಯನ್ನು ನೀಡ್ತಾರೆ. ಆದರೆ ವಿಶೇಷವಾಗಿ ಪ್ರವಾಸ ಮಾಸ ಅಂತ ಕರಿತೀವಿ ನಾವು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ. ಜನವರಿ ಮತ್ತು ಡಿಸೆಂಬರಲ್ಲಿ ಭಾಳಷ್ಟು ಮಕ್ಕಳು ಮತ್ತು ಶಿಕ್ಷಕರು ಬರ್ತಾ ಇದ್ದಾರೆ. ಒಂದು ನೋವಿನ ಸಂಗತಿ ಏನಂದರೆ ಎಲ್ಲ ಸೌಲಭ್ಯಗಳು ಇಲ್ಲಿವೆ. ಇದಕ್ಕೆ ಸರ್ಕಾರ ಒಂದು ಏನು ಮಾಡಬೇಕಪ್ಪ ಅಂತಂದ್ರೆ, ಆ ಬಂದಿರತಕ್ಕಂಥ ಮಕ್ಕಳಿಗೆ ಒಂದು ಯಾತ್ರಿ ನಿವಾಸವನ್ನು ಮಾಡಿಕೊಡ್ಬೇಕು. ವಿಜಯಪುರ ಜಿಲ್ಲೆಯಲ್ಲಿ ಈಗಲೇ ಬಿಸಿಲು ಹೆಚ್ಚಾಗಿದೆ. ಹೀಗಾಗಿ ಈಗ ಆಲಮಟ್ಟಿಯಲ್ಲಿ ನಿರ್ಮಾಣವಾದ ವಾಟರ್ ಪಾರ್ಕ್ ಪ್ರವಾಸಿಗರಿಗೆ ಅನುಕೂಲವಾಗಲಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ.